ಇನ್ನು ನೆಕ್ಸ್ಟ್ CS ಶಾಲಿನಿ ರಜನೀಶ್ ಇವರಿಗೆ ರವಿಕುಮಾರ್ ಅವಮಾನ ಮಾಡಿಬಿಡ್ತಾರೆ ಸ್ಟೇಟ್ಮೆಂಟ್ ಕೊಡೋ ಮೂಲಕ. ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ MLC ರವಿಕುಮಾರ್ ವಿರುದ್ಧ FIR ದಾಖಲಾಗಿದೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ದಾಖಲು ಮಾಡಲಾಗಿದೆ. ಯಾರಿಂದ? ನಂದಾದೀಪ ಮಹಿಳಾ ಸಂಘದ ಅಧ್ಯಕ್ಷೆ ನಾಗರತ್ನ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ MLC ರವಿಕುಮಾರ್ ವಿರುದ್ಧ. ಈಗ ದೂರು ಆಧರಿಸಿ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. BNS ಸೆಕ್ಷನ್ 351 ಕ್ಲಾಸ್ 3, 75 ಕ್ಲಾಸ್ 3, 79 ಇದರ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಕಂಪ್ಲೇಂಟ್ನ ಒಂದು ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಜೊತೆಗೆ ಅವತ್ತು ರವಿಕುಮಾರ್ ಕೊಟ್ಟಂಥ ಸ್ಟೇಟ್ಮೆಂಟ್ನ ವಿಡಿಯೋ ಗಮನಿಸ್ತಾ ಇದ್ದೀರಿ. ಜುಲೈ 1ನೇ ತಾರೀಕು ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತಲ್ಲ, ಆ ಸಂದರ್ಭದಲ್ಲಿ ಇದೆಲ್ಲವೂ ಆಗಿದ್ದು. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆ ಮಾಡ್ತಾ ಇರುತ್ತೆ ಬಿಜೆಪಿ. ಆಗ ಛಲವಾದಿ ನಾರಾಯಣಸ್ವಾಮಿ ಅವರು ಇದರ ನೇತೃತ್ವವನ್ನು ವಹಿಸಿರ್ತಾರೆ. ಪ್ರತಿಭಟನೆಯಲ್ಲಿ MLC ರವಿಕುಮಾರ್ ಕೂಡ ಭಾಗಿಯಾಗಿರ್ತಾರೆ. ಆಗ CS ಶಾಲಿನಿ ಅವರ ವಿರುದ್ಧ ಅಸಂಸದೀಯ ಪದಗಳನ್ನು ಬಳಕೆ ಮಾಡ್ತಾರೆ. ಅವ್ರ ಪಕ್ಕದಲ್ಲಿ ತುಂಬ ಜನ ಸಾಕ್ಷಿಯಾಗಿದ್ದಾರೆ ಇದೆಲ್ಲದಕ್ಕೂ ಕೂಡ. ಸೊ ಈ ಸಂಬಂಧ FIR ದಾಖಲಾಗಿರುವ ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುಬಾಡ ಲೈವ್ನಲ್ಲಿ. ದೀಪಾ, ಈಗ MLC ರವಿಕುಮಾರ್ ವಿರುದ್ಧ ಕೇಳಿ ಬರ್ತಿರುವಂಥ ಒಂದಷ್ಟು ಆಕ್ರೋಶದ ಜೊತೆಗೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಎರಡೆರಡು ಪ್ರಕರಣಗಳು ದಾಖಲಾಯಿತು ಇಲ್ಲಿ ತನಕ ಅಂತ ಅನ್ಸುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಕೊಡೋದಾದ್ರೆ ಶರತ್, ಆಗಿಂದಾಗಲೇ ರವಿಕುಮಾರ್ ನಾಲಿಗೆ ಹರಿಬಿಡುವಂತಹ ಕೆಲಸವನ್ನ ಮಾಡ್ತಾನೆ ಬಂದಿದ್ದಾರೆ. ಹಿಂದೆ IPS ಆಫೀಸರ್ ಒಬ್ಬರಿಗೆ ಪಾಕಿಸ್ತಾನಿ ಸಹೋದರಿ ಅನ್ನುವಂತಹ ಹೇಳಿಕೆ ಕೊಡೋ ಮೂಲಕ ದೊಡ್ಡ ಮಟ್ಟಿನ ಡ್ಯಾಮೇಜ್ ಅನ್ನ ತಮ್ಮ ಪಕ್ಷಕ್ಕೆ ಮಾಡ್ಕೊಂಡಿದ್ರು. ಅದಕ್ಕೆ ಕ್ಷಮೆಯಾಚನೆಯನ್ನು ಕೂಡ ಮಾಡಿದ್ರು. ಆ ವಿಚಾರವಾಗಿ ಕೇಸ್ ಕೂಡ ದಾಖಲಾಗಿತ್ತು. ಆದರೆ ಇದೀಗ CS ಏನು ಶಾಲಿನಿ ರಜನೀಶ್ ಅವರಿದ್ದಾರೆ, ಅವ್ರಿಗೂ ಕೂಡ ನಾಲಿಗೆ ಹರಿಬಿಡುವಂತಹ ಕೆಲಸವನ್ನ ಅವರು ಮಾಡಿದ್ದಾರೆ. ಅಸಂವಿಧಾನಿಕ ಪದಗಳನ್ನು ಬಳಸೋ ಮೂಲಕ ಇದೀಗ ಕೆಂಗಣ್ಣಿಗೆ ಗುರಿಯಾಗಿರುವಂತಹದ್ದು. ಹೀಗಾಗಿ ಅವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಜೊತೆಗೆ ಕಾಂಗ್ರೆಸ್ನ ಒಂದಿಷ್ಟು ಜನ MLCಗಳು, ಕಾಂಗ್ರೆಸ್ ಹೋರಾಟಗಾರರು ಬಸವರಾಜ ಹೊರಟ್ಟಿ ಅವರಿಗೂ ಕೂಡ ಒಂದು ದೂರನ್ನ ಕೊಟ್ಟಿದ್ದಾರೆ. ಅವರನ್ನ ಏನು MLC ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಯಾಕಂದ್ರೆ ಇಂಥವರು ಈ ರೀತಿಯಾಗಿ ಸ್ಥಾನದಲ್ಲಿ ಇರುವಂತಹದ್ದು ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅವರಿಗೆ ಒಂದು ದೂರನ್ನ ನೀಡಿರುವಂತಹದ್ದು. ದೂರನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ ಹೊರಟ್ಟಿ ಅವರು. ಆದರೆ ಯಾಕೆ ಬಿಜೆಪಿ ಪದೇ ಈ ರೀತಿಯಾದಂತಹ ಹೇಳಿಕೆಗಳನ್ನ ಮಹಿಳೆಯರ ವಿರುದ್ಧವಾಗಿ ನೀಡ್ತಾ ಇದೆ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಅಂದ್ರೆ ಪ್ರಶ್ನೆ. ಯಾಕಂದ್ರೆ ಸದಾಕಾಲ ತಾವು ಮಹಿಳೆಯರಿಗೆ ಒಂದಿಷ್ಟು ಗೌರವ ಕೊಡುವಂತಹ ಕೆಲಸ ಮಾಡ್ತೀವಿ ಅನ್ನುವಂತಹ ನಾಯಕರುಗಳು ಈ ರೀತಿ ಅದು ಆಫೀಸರ್ಸ್ಗಳಿಗೆ ಅಂದ್ರೆ ಸರ್ಕಾರ ಅಂದ ಮೇಲೆ ಯಾವ್ಯಾವ ಸರ್ಕಾರ ಇರುತ್ತೋ ಆಯಾಯ ಪರವಾಗಿ ಅವರು ಅಧಿಕಾರಿಗಳು ಕೆಲಸ ಮಾಡ್ತಿರ್ತಾರೆ. ಅಂದ್ರೆ ಸರ್ಕಾರ ಹೇಳಿದಂತಹ ಕೆಲಸವನ್ನೇ ಅಧಿಕಾರಿಗಳು ಮಾಡಬೇಕಾಗಿರುತ್ತೆ. ಅಂತ ಸಮಯದಲ್ಲಿ ಬಿಜೆಪಿ ನಾಯಕರು ಈ ರೀತಿಯಾಗಿ ಹೇಳುವಂಥದ್ದು, ಅದನ್ನ ರಾಜಕೀಯ ಬೆರೆಸಿ ಅಧಿಕಾರಿಗಳ ಮೇಲೆ ಹೇರುವಂಥದ್ದು ಸರಿಯಲ್ಲ ಅನ್ನುವಂತಹದ್ದು ಅನೇಕರ ವಾದ. ಹಾಗಾಗಿ ಅವರ ವಿರುದ್ಧ ಇದೀಗ ಕಂಪ್ಲೇಂಟ್ ಅಂದ್ರೆ ದೂರು ದಾಖಲಾಗಿದೆ. ಮುಂದಿನ ಕ್ರಮ ಏನು ಅನ್ನುವಂತಹದ್ದನ್ನು ಕಾದು ನೋಡ್ಬೇಕಾಗತ್ತೆ ಶರತ್. ಓಕೆ, ಥ್ಯಾಂಕ್ ಯು ದೀಪಾ ಡೀಟೇಲ್ಸ್ಗಾಗಿ.